ಎಸ್ ಸರ್, ಥ್ಯಾಂಕ್ ಯು. ನಾನು ಮಾರುತಿ BM ರಿಪಬ್ಲಿಕ್ ಕನ್ನಡದ ಹಾವೇರಿ ಜಿಲ್ಲೆಯ ಜಿಲ್ಲಾ ವರದಿಗಾರ. ಇವತ್ತು ನಾನು ನಿಮ್ಮೂರ ಸುದ್ದಿಯಲ್ಲಿ ಮೊಟ್ಟೆ ಉತ್ಪಾದನೆ ಮಾಡುವಂತಹ ಮಾಲಕರಿಗೆ ಬಿಸಿಲಿನ ಬೇಗೆ ಯಾವ ರೀತಿ ತಡ್ತಾ ಇದೆ ಅನ್ನೋ ತೋರಿಸುವಂಥ ಸುದ್ದಿಯಲ್ಲಿದ್ದೇನೆ. ದೃಶ್ಯದಲ್ಲಿ ತೋರಿಸೋ ಹಾಗೆ ನಮ್ಮ ಶಂಕರ್ ತೋರಿಸ್ತಾ ಹೋಗ್ತಾರೆ. ತಾವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇದು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗುವಂಥ ಮಾರ್ಗ ಮಧ್ಯದಲ್ಲಿರುವಂತಹ ಛತ್ರಿ, ಏನು ಪತ್ರಿ ಫಾರ್ಮ್ ಇದೆ, ಆ ಪತ್ರಿ ಫಾರ್ಮ್ನ ಬಳಿನ ಇರುವಂಥದ್ದು. ಸದ್ಯಕ್ಕೆ ಜನರು ಸಾಕಷ್ಟು ಹೈರಾಣಾಗಿದ್ದಾರೆ ಬಿಸಿಲಿನ ಬೇಗೆಯಿಂದಾಗಿ. ಈಗ ಅದಲ್ಲದೆ ಕುಕ್ಕಟೋದ್ಯಮಕ್ಕೂ ಕೂಡ ಇದೊಂದು ಬಿಸಿ ತಟ್ಟಿರುವಂಥದ್ದು. ಕೋಳಿಗಳು ಕೂಡ ಸಾವನ್ನಪ್ಪಲಿಕ್ಕೆ ಮುಂದಾಗ್ತಾ ಇದ್ದಾವೆ ಮತ್ತು ಫೀಡ್ ಕೂಡ ಕಡಿಮೆ ಆಗುವ ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಕೋಳಿ ಫಾರ್ಮ್ನ ಮೇಲ್ಛಾವಣಿಗೆ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ಅಳವಡಿಕೆ ಮಾಡಿ ಒಂದಿಷ್ಟು ತಾಪಮಾನವನ್ನು ಕಡಿಮೆ ಮಾಡಲಿಕ್ಕೆ ಈ ಮಾಲಕರು ಮುಂದಾಗಿದ್ದಾರೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಮೇಲೆ ಎದುರುಗಡೆ ಕಾಣ್ತಿರುವಂತೆ ಮೇಲ್ಗಡೆಗೆ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ಹಾಕುವ ಮುಖಾಂತರ ಅಲ್ಲಿ ಈಗ ಈ ರೀತಿಯಾಗಿ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಕೋಳಿಗಳಿಗೆ ಸಾವು ನೋವು ಸಂಭವಿಸಬಾರ್ದು ಮತ್ತು ಫೀಡ್ ಕೂಡ ಕಡಿಮೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದೊಳ್ಳೆ ಐಡಿಯಾವನ್ನು ಮಾಡಿ ಈಗ ತಗಡಿನ ಮೇಲೆ ನೀರನ್ನು ಸುರಿಸುವ ಮುಖಾಂತರ ಆ ಒಂದು ತಾಪಮಾನವನ್ನು ಕಡಿಮೆ ಮಾಡಲಿಕ್ಕೆ ಮುಂದಾಗ್ತದೆ. ಗರಿಷ್ಠ 38 ತಾಪಮಾನ ಇವತ್ತಿರುವಂಥದ್ದು. 34, 35, 36 ಸಹಜವಾಗಿ ಇರ್ತಾ ಇತ್ತು. ಆದರೆ ಈ ವರ್ಷ ಅತಿ ಹೆಚ್ಚು ಬಿಸಿಲಿನ ಬೇಗೆ ಉಂಟಾಗಿದೆ. ಹೀಗಾಗಿ ಜನರು ತಂಪಾದ ಪಾನೀಯಗಳಿಗೆ, ಕಲ್ಲಂಗಡಿ ಹಣ್ಣುಗಳಿಗೆ ಮೊರೆ ಹೋದರೆ ಪ್ರಾಣಿ ಪಕ್ಷಿಗಳಿಗೆ ಮಾತ್ರ ಕುಡಿಯೋ ನೀರಿಗೂ ಕೂಡ ಹಾಹಾಕಾರವನ್ನು ಅನುಭವಿಸುವ ಕಾರ್ಯ ನಡೀತಾ ಇದೆ. ಹೀಗಾಗಿ ಕೋಳಿಗಳನ್ನು ಸಾಕುವಂಥ ಕುಕ್ಕಟೋದ್ಯಮದ ಮಾಲಕರು ಕೂಡ ಈಗ ಅವರದೇ ಆದಂಥ ಒಂದು ಉನ್ನತವಾದ ಶೈಲಿಯಲ್ಲಿ ಯಾವ ರೀತಿ ಮಾಡಬೇಕು ಅಂತ ಕಂಡುಕೊಂಡಿದ್ದಾರೆ. ದೃಶ್ಯ ನೋಡ್ತಿರುವಾಗ ಇಲ್ಲಿ ಸರಿಸುಮಾರು 50,000ಕ್ಕೂ ಅಧಿಕವಾದಂತಹ ಕೋಳಿಗಳನ್ನು ಸಾಕುವಂಥ ಕೆಲಸ ಮಾಡ್ತಾರೆ. ಇದು ಪ್ರಮುಖವಾಗಿ ಈ ಪತ್ರಿಯವರು ಮೊಟ್ಟೆಗಳನ್ನು ಉತ್ಪಾದನೆ ಮಾಡುವಂಥ ಒಂದು ಫಾರ್ಮ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಸಾಕಷ್ಟು ಸಮಸ್ಯೆಗಳ ಮಧ್ಯೆಯೂ ಕೂಡ ಮನುಷ್ಯರು ಯಾವ ರೀತಿ ತಮ್ಮ ಆರೋಗ್ಯವನ್ನು ಮತ್ತು ದೇಹವನ್ನು ತಂಪಾಗಿಡಲಿಕ್ಕೆ ಪ್ರಯತ್ನ ಮಾಡ್ತಾರೋ ಅದೇ ರೀತಿಯಾಗಿ ಪ್ರಾಣಿಗಳನ್ನು ಕೂಡ ತಂಪಾಗಿಟ್ಟರೆ ಅವು ಚೆನ್ನಾಗಿದ್ದರೆ ಫೀಡ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಮಾಂಸಕ್ಕೂ ಮಾರೋದಾದರೆ ಮುಂದೆ ಗಟ್ಟಿಯಾಗಿರ್ತವೆ ಅನ್ನೋ ಕಾರಣಕ್ಕಾಗಿ ಆ ತಗಡುಗಳಿಗೆ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ಅಳವಡಿಕೆ ಮಾಡುವ ಮುಖಾಂತರ ಜೊತೆಗೆ ಒಂದಿಷ್ಟು ತಾಪಮಾನವನ್ನು ಕಡಿಮೆ ಮಾಡೋ ಕೆಲಸಕ್ಕೆ ಮುಂದಾಗ್ತಾರೆ ಅಂತ ನನ್ನ ಜೊತೆಗೆ ಮಾಲಕರಿದ್ದಾರೆ. ಮಾತಾಡುವಂಥ ಕೆಲಸ ಮಾಡ್ತೀವಿ ಸರ್. ಈಗ ಪ್ರಮುಖವಾಗಿ ಮನುಷ್ಯರೇ ಬಿಸಿಲಲ್ಲಿ ಓಡಾಡೋಕ್ಕೆ ಆಗ್ತಾ ಇಲ್ಲ ಅಂದರೆ ಈಗ ಕುಕ್ಕಟೋದ್ಯಮಕ್ಕೆ ಯಾವ ರೀತಿ ತೊಂದರೆ ಆಗ್ತಾ ಇದೆ, ಏನೆಲ್ಲ ಮಾಡಿರಿ? ಈ ಬಿಸಿಲದ ತಾಪಮಾನ ಈಗ ಒಂದು 15-20 ಡೇಸ್ ಅಂತ ಭಾಳ ಜಾಸ್ತಿ ಆಗಿಬಿಟ್ಟತ್ರಿ. ರೀ ಹಾಗಾಗಿ ಅವು ಹೀಟ್ ಜಾಸ್ತಿ ಆಗುವಂಥ ಹೀಟ್ ಸ್ಟ್ರೋಕ್ ಆಗಿ ಕೋಳಿ ಸಾಯೋಂಥ ಚಾನ್ಸಸ್ ಭಾಳ ಇರ್ತಾವೆ. ಹಾಗಾಗಿ ನಾವು ಈ ಹೊರಗಿನ ಟೆಂಪ್ರೇಚರ್ಗಿಂತ ಶೆಡ್ ಒಳಗೆ ನಾವು ಟೆಂಪ್ರೇಚರ್ ಒಂದು 2-3 ಡಿಗ್ರಿ ಆದರೂ ಕಮ್ಮಿ ಮಾಡಬೇಕು ಅಂತಂದು ಶೆಡ್ ಮೇಲೆ ಸ್ಪ್ರಿಂಕ್ಲರ್ನೆಲ್ಲ ಅಳವಡಿಸಿದ್ದೇವೆ. ಅದರಿಂದ ಒಂದು 2-3 ಡಿಗ್ರಿ ಮಿನಿಮಮ್ 2-3 ಡಿಗ್ರಿ ಮೇಲೇ ಇದು ಕಮ್ಮಿ ಆಗುತ್ತೆ, ಟೆಂಪ್ರೇಚರ್ ಶೆಡ್ ಕಮ್ಮಿ ಆಗುತ್ತೆ. ಫೀಡ್ ಯಾವ ಥರ ಬರ್ತಾ ಇದೆ? ಕರೆಕ್ಟಾಗಿ ಕಾಮನ್ ಆಗಿ ನಡುದಿನ ಬರೋವಾಗೆ ಬರ್ತೀರಾ ಅಥವಾ ಬೇರೆ ಬರ್ತದೆ? ಫೀಡನ್ನು ನಾರ್ಮಲ್ ಕೊಡ್ತೇವೆ ಅಂತಂದರೆ ಫೀಡ್ ಕನ್ಸಂಪ್ಷನ್ನು ಕಮ್ಮಿ ಆಗುತ್ತೆ. ಒಂದು ಕೋಳಿ ಒಂದು ದಿವಸಕ್ಕೆ 120 ಗ್ರಾಮನ್ನು ಫೀಡ್ ತಿನ್ಬೇಕು. ಈಗ ಸಮ್ಮರ್ ಇರೋ ಕಾರಣಕ್ಕೆ ಅದೊಂದು 100 ಗ್ರಾಮಿಗೆ ಹೋಗಿರುತ್ತೆ. ಸೊ ಅದು 100 ಗ್ರಾಮಿಗೆ ಅಡ್ಜಸ್ಟ್ ಆಗೋಂಗೆ ನಾವು ಪ್ರೋಟೀನ್ ಆಗಲಿ ಅದಕ್ಕೆ ಏನು ಎನರ್ಜಿ ಬೇಕಲ್ಲ ಅದನ್ನು ಪ್ರಮಾಣ ಜಾಸ್ತಿ ಮಾಡಿ ಅದಕ್ಕೆ ಕೊಡ್ತಿರ್ತೇವೆ. ಮೊಟ್ಟೆಗಳ ಗಾತ್ರ ಯಾವ ರೀತಿ ಆಗ್ತದೆ? ಭಾಳ ಹೀಟ್ ಆದರೆ ಮೊಟ್ಟೆಗಳ ಗಾತ್ರ ಕಡಿಮೆ ಆಗ್ಬೋದಾ ಹೇಗೆ ಅಂತ? ಮೊಟ್ಟೆ ಸೈಜ್ ತುಂಬ ಕಮ್ಮಿ ಆಗುತ್ತೆ. ಯಾಕಂತಂದರೆ ಫೀಡ್ ಕನ್ಸಂಪ್ಷನ್ ಏನು ಕಮ್ಮಿ ಆಗುತ್ತೆ, ಕನ್ಸಂಪ್ಷನ್ ಕಮ್ಮಿ ಆಗಂದ್ರೆ ಬಾಡಿ ವೇಟ್ ಕಮ್ಮಿ ಆಗುತ್ತೆ. ಸೊ ಕೋಳಿ ಸ್ವಲ್ಪ ವೀಕ್ ಆಗುತ್ತೆ, ಫೀಡ್ ಕಮ್ಮಿ ತಿನ್ನೋದ್ರಿಂದ ಮೊಟ್ಟೆ ಸೈಜ್ ಕಮ್ಮಿ ಆಗುತ್ತೆ, ಪ್ರೊಡಕ್ಷನ್ನು ಕಮ್ಮಿ ಆಗುತ್ತೆ. ಈಗ ಇದ್ರ ಜೊತೆಗೆ ನೀರಿನ ವ್ಯವಸ್ಥೆ ಮಾಡಬೇಕಂದ್ರೆ ಒಂದು ಕಡೆ ಬೋರ್ವೆಲ್ನ ತೊಗೊಳ್ಬೇಕಾಗುತ್ತೆ, ನೀರು ಸರಸೋ ವ್ಯವಸ್ಥೆ ಆಗುತ್ತೆ, ಅವನ್ನೆಲ್ಲ ಮೇಲ್ಗಡೆ ಕಳಿಸುವಂಥ ಮತ್ತು ಇಷ್ಟು ಖರ್ಚಾಗ್ತಾ ಇದೆ. ಇದನ್ನ ಯಾವ ರೀತಿ ಬರೆಸ್ತಾ ಇದ್ರಿ? ಈಗ ನಮ್ದು ಮುಂಚೆ ಎಲ್ಲ ಇದಕ್ಕಾದ್ರೆ ಬರೀ ನೀರಿಗಾದ್ರೆ ಒಂದು ಬೋರ್ ಸಾಕಾಗಿತ್ತು. ಈಗ ಇದಿರೋದಕ್ಕೆ 3-4 ಬೋರನ್ನು ಯೂಸ್ ಮಾಡ್ಬೇಕು ನಾವು ಸ್ಪ್ರಿಂಕ್ಲರ್ಗೆ. ಆಮೇಲೆ ಫ್ಲಶ್ ಔಟ್ ಬಿಡಬೇಕು. ನಿಪ್ಪಲ್ ಪೈಪ್ನಲ್ಲಿ ನೀರೆಲ್ಲ ಕಾದ್ಬಿಟ್ಟಿರ್ತಾವೆ. ಕಾದು ನೀರು ಕುಡಿತು ಅಂತಂದ್ರೆ ಮತ್ತೆ ಹೀಟ್ ಸ್ಟ್ರೋಕ್ ಆಗಿ ಕೋಳಿ ಸಾಯೋ ಚಾನ್ಸಸ್ ಭಾಳ ಇರುತ್ತೆ. ಹಾಗಾಗಿ ದಿನಕ್ಕೆ 4-5 ಸಲ ಬಿಸಿನೀರನ್ನ ಹೊರಗೆ ಹಾಕಿ ಅದಕ್ಕೆ ತಣ್ಣೀರನ್ನು ಕೊಡೋ ಪ್ರಯತ್ನ ಅಂತ ಮಾಡ್ತೀವಿ. ಒಂದು ಕಡೆ ನೋಡಿ ಹೇಗೇನೆಂದರೆ ಆ ಮೇಲಿನ ತಗಡನ್ನು ತಂಪು ಮಾಡಲಿಕ್ಕೆ ಒಂದು ಐಡಿಯಾ ಮಾಡಿದ್ರೆ, ಇನ್ನು ಕೋಳಿಗಳಿರುವ ಜಾಗದಲ್ಲಿ ಅವಕ್ಕೆ ಅಂತ ನಿರ್ದಿಷ್ಟವಾಗಿ ಕುಡಿಯುವ ನೀರಿನ ಪೈಪನ್ನು ಕೂಡ ಮಾಡಿರ್ತಾರೆ. ಇಲ್ಲಿರುವಂಥ ಪೈಪನ್ನು ಆ ಕೋಳಿಯ ಮುಟ್ಟಿನ ನಂತರ ಈ ರೀತಿ ನೀರು ಬರುವಂಥ ಪ್ರಕ್ರಿಯೆ ಇರುತ್ತೆ. ಆ ನೀರು ಬರಬೇಕು ಅಂದರೆ ಆ ಕೋಳಿಗಳಿಗೆ ಒಂದಿಷ್ಟು ಟ್ರೈನಿಂಗ್ ಆದಂಗೆ ಇರುತ್ತೆ. ಹೀಗಾಗಿ ಅವನು ಕೂಡ ಯಾವುದೇ ಕಾರಣಕ್ಕೂ ತಾಪಮಾನ ಹೆಚ್ಚಾಗಿ ಬಿಸಿ ನೀರು ಬಂದರೆ ಕೂಡ ಅದಕ್ಕೂ ಕೂಡ ಕೋಳಿಗಳು ಸಾವನ್ನಪ್ಪುವಂಥದ್ದು ಅಥವಾ ಮತ್ತು ಇನ್ನೊಂದು ಸಮಸ್ಯೆ ಆಗುವಂಥ ಸಂಬಂಧಪಡುವಂಥದ್ದು. ಹೀಗಾಗಿ ಕುಕ್ಕಟೋದ್ಯಮಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಪೆಟ್ಟನ್ನು ಕೊಡುವಂಥ ಕೆಲಸ ಆಗ್ತಾ ಇರುವಂಥದ್ದು. ಒಂದು ಕಡೆಗೆ ಮೊಟ್ಟೆಯ ಗಾತ್ರ ಕೂಡ ಕಡಿಮೆ ಆಗುವಂಥದ್ದು ಮತ್ತು ಕೋಳಿಗಳು ಆಯಾಸ ಆಗುವಂಥ ಕೆಲಸ ಇದೆಲ್ಲವೂ ಆಗೋದ್ರಿಂದ ಇದು ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಕುಕ್ಕಟೋದ್ಯಮಕ್ಕೆ ಈ ಒಂದು ಬಿಸಿಲಿನ ಬೇಗೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಒಂದಿಷ್ಟು ಐಡಿಯಾಗಳನ್ನು ಮಾಡಿದರೆ ಆದರೂ ಕೂಡ ಒಂದಿಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀವಿ ಅನ್ನೋ ಮಾತನ್ನು ಮಾಲಕ ಹೇಳ್ತಿರುವಂಥದ್ದು. ಇದಿಷ್ಟು ನಿಮ್ಮೂರ ಸುದ್ದಿಯಲ್ಲಿ ಅಂತ ಹೇಳ್ಬೋದು. ನಮ್ಮ ಮುಂದೆ ಸುದ್ದಿ ಕೊಡ್ತಾ ಹೋಗ್ತಾರೆ ನಮ್ಮ ಕಲೀಗ್. ಎಸ್ ಸರ್, ಥ್ಯಾಂಕ್ ಯು. ನಾನು ಮಾರುತಿ BM ರಿಪಬ್ಲಿಕ್ ಕನ್ನಡದ ಹಾವೇರಿ ಜಿಲ್ಲೆಯ ಜಿಲ್ಲಾ ವರದಿಗಾರ. ಇವತ್ತು ನಾನು ನಿಮ್ಮೂರ ಸುದ್ದಿಯಲ್ಲಿ ಮೊಟ್ಟೆ ಉತ್ಪಾದನೆ ಮಾಡುವಂತಹ ಮಾಲಕರಿಗೆ ಬಿಸಿಲಿನ ಬೇಗೆ ಯಾವ ರೀತಿ ತಡ್ತಾ ಇದೆ ಅನ್ನೋ ತೋರಿಸುವಂಥ ಸುದ್ದಿಯಲ್ಲಿದ್ದೇನೆ. ದೃಶ್ಯದಲ್ಲಿ ತೋರಿಸೋ ಹಾಗೆ ನಮ್ಮ ಶಂಕರ್ ತೋರಿಸ್ತಾ ಹೋಗ್ತಾರೆ. ತಾವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇದು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗುವಂಥ ಮಾರ್ಗ ಮಧ್ಯದಲ್ಲಿರುವಂತಹ ಛತ್ರಿ, ಏನು ಪತ್ರಿ ಫಾರ್ಮ್ ಇದೆ, ಆ ಪತ್ರಿ ಫಾರ್ಮ್ನ ಬಳಿನ ಇರುವಂಥದ್ದು. ಸದ್ಯಕ್ಕೆ ಜನರು ಸಾಕಷ್ಟು ಹೈರಾಣಾಗಿದ್ದಾರೆ ಬಿಸಿಲಿನ ಬೇಗೆಯಿಂದಾಗಿ. ಈಗ ಅದಲ್ಲದೆ ಕುಕ್ಕಟೋದ್ಯಮಕ್ಕೂ ಕೂಡ ಇದೊಂದು ಬಿಸಿ ತಟ್ಟಿರುವಂಥದ್ದು. ಕೋಳಿಗಳು ಕೂಡ ಸಾವನ್ನಪ್ಪಲಿಕ್ಕೆ ಮುಂದಾಗ್ತಾ ಇದ್ದಾವೆ ಮತ್ತು ಫೀಡ್ ಕೂಡ ಕಡಿಮೆ ಆಗುವ ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ
ಕೋಳಿ ಫಾರ್ಮ್ನ ಮೇಲ್ಛಾವಣಿಗೆ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ಅಳವಡಿಕೆ ಮಾಡಿ ಒಂದಿಷ್ಟು ತಾಪಮಾನವನ್ನು ಕಡಿಮೆ ಮಾಡಲಿಕ್ಕೆ ಈ ಮಾಲಕರು ಮುಂದಾಗಿದ್ದಾರೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಮೇಲೆ ಎದುರುಗಡೆ ಕಾಣ್ತಿರುವಂತೆ ಮೇಲ್ಗಡೆಗೆ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ಹಾಕುವ ಮುಖಾಂತರ ಅಲ್ಲಿ ಈಗ ಈ ರೀತಿಯಾಗಿ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಕೋಳಿಗಳಿಗೆ ಸಾವು ನೋವು ಸಂಭವಿಸಬಾರ್ದು ಮತ್ತು ಫೀಡ್ ಕೂಡ ಕಡಿಮೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದೊಳ್ಳೆ ಐಡಿಯಾವನ್ನು ಮಾಡಿ ಈಗ ತಗಡಿನ ಮೇಲೆ ನೀರನ್ನು ಸುರಿಸುವ ಮುಖಾಂತರ ಆ ಒಂದು ತಾಪಮಾನವನ್ನು ಕಡಿಮೆ ಮಾಡಲಿಕ್ಕೆ ಮುಂದಾಗ್ತದೆ. ಗರಿಷ್ಠ 38 ತಾಪಮಾನ ಇವತ್ತಿರುವಂಥದ್ದು. 34, 35, 36 ಸಹಜವಾಗಿ ಇರ್ತಾ ಇತ್ತು. ಆದರೆ ಈ ವರ್ಷ ಅತಿ ಹೆಚ್ಚು ಬಿಸಿಲಿನ ಬೇಗೆ ಉಂಟಾಗಿದೆ. ಹೀಗಾಗಿ ಜನರು ತಂಪಾದ ಪಾನೀಯಗಳಿಗೆ ಕಲ್ಲಂಗಡಿ ಹಣ್ಣುಗಳಿಗೆ ಮೊರೆ ಹೋದರೆ ಪ್ರಾಣಿ ಪಕ್ಷಿಗಳು ಮಾತ್ರ ಕುಡಿಯೋ ನೀರಿಗೂ ಕೂಡ ಹಾಹಾಕಾರವನ್ನು ಅನುಭವಿಸುವ ಕಾರ್ಯ ನಡೀತಾ ಇದೆ. ಹೀಗಾಗಿ ಕೋಳಿಗಳನ್ನು ಸಾಕುವಂಥ ಕುಕ್ಕಟೋದ್ಯಮದ ಮಾಲಕರು ಕೂಡ ಈಗ ಅವರದೇ ಆದಂಥ ಒಂದು ಉನ್ನತವಾದ ಶೈಲಿಯಲ್ಲಿ ಯಾವ ರೀತಿ ಮಾಡಬೇಕು ಅಂತ ಕಂಡುಕೊಂಡಿದ್ದಾರೆ. ದೃಶ್ಯ ನೋಡ್ತಿರೋ ಹಾಗೆ ಇಲ್ಲಿ ಸರಿಸುಮಾರು 50,000ಕ್ಕೂ ಅಧಿಕವಾದಂತಹ ಕೋಳಿಗಳನ್ನು ಸಾಕುವಂಥ ಕೆಲಸ ಮಾಡ್ತಾರೆ. ಇದು ಪ್ರಮುಖವಾಗಿ ಈ ಪತ್ರಿಯವರು ಮೊಟ್ಟೆಗಳನ್ನು ಉತ್ಪಾದನೆ ಮಾಡುವಂಥ ಒಂದು ಫಾರ್ಮ್ ಕೂಡ ಮಾಡ್ಕೊಂಡಿರುವಂಥದ್ದು. ಸಾಕಷ್ಟು ಸಮಸ್ಯೆಗಳ ಮಧ್ಯೆಯೂ ಕೂಡ ಮನುಷ್ಯರು ಯಾವ ರೀತಿ ತಮ್ಮ ಆರೋಗ್ಯವನ್ನು ಮತ್ತು ದೇಹವನ್ನು ತಂಪಾಗಿಡಲಿಕ್ಕೆ ಪ್ರಯತ್ನ ಮಾಡ್ತಾರೋ ಅದೇ ರೀತಿಯಾಗಿ ಪ್ರಾಣಿಗಳನ್ನು ಕೂಡ ತಂಪಾಗಿಟ್ಟರೆ ಅವು ಚೆನ್ನಾಗಿದ್ದರೆ ಫೀಡ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಮಾಂಸಕ್ಕೂ ಮಾರೋದಾದರೆ ಮುಂದೆ ಗಟ್ಟಿಯಾಗಿರ್ತವೆ ಅನ್ನೋ ಕಾರಣಕ್ಕಾಗಿ ಆ ತಗಡುಗಳಿಗೆ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ಅಳವಡಿಕೆ ಮಾಡುವ ಮುಖಾಂತರ ಜೊತೆಗೆ ಒಂದಿಷ್ಟು ತಾಪಮಾನವನ್ನು ಕಡಿಮೆ ಮಾಡೋ ಕೆಲಸಕ್ಕೆ ಮುಂದಾಗ್ತಾರೆ ಅಂತ ನನ್ನ ಜೊತೆಗೆ ಮಾಲಕರಿದ್ದಾರೆ ಮಾತಾಡುವಂಥ ಕೆಲಸ ಮಾಡ್ತೀವಿ ಸರ್. ಈಗ ಪ್ರಮುಖವಾಗಿ ಮನುಷ್ಯರೇ ಬಿಸಿಲಲ್ಲಿ ಓಡಾಡೋಕ್ಕೆ ಆಗ್ತಾ ಇಲ್ಲ ಅಂದರೆ ಈಗ ಕುಕ್ಕಟೋದ್ಯಮಕ್ಕೆ ಯಾವ ರೀತಿ ತೊಂದರೆ ಆಗ್ತಾ ಇದೆ, ಏನೆಲ್ಲ ಮಾಡಿರಿ? ಈ ಬಿಸಿಲದ ತಾಪಮಾನ ಈಗ ಒಂದು 15-20 ಡೇಸ್ ಅಂತ ಭಾಳ ಜಾಸ್ತಿ ಆಗಿಬಿಟ್ಟತ್ರಿ. ಹಾಗಾಗಿ ಅವು ಹೀಟ್ ಜಾಸ್ತಿ ಆಗುವಂಥ ಹೀಟ್ ಸ್ಟ್ರೋಕ್ ಆಗಿ ಕೋಳಿ ಸಾಯೋಂಥ ಚಾನ್ಸಸ್ ಭಾಳ ಇರ್ತಾವೆ. ಹಾಗಾಗಿ ನಾವು ಈ ಹೊರಗಿನ ಟೆಂಪ್ರೇಚರ್ಗಿಂತ ಶೆಡ್ ಒಳಗೆ ನಾವು ಟೆಂಪ್ರೇಚರ್ ಒಂದು 2-3 ಡಿಗ್ರಿ ಆದರೂ ಕಮ್ಮಿ ಮಾಡಬೇಕು ಅಂತಂದು ಶೆಡ್ ಮೇಲೆ ಸ್ಪ್ರಿಂಕ್ಲರ್ನೆಲ್ಲ ಅಳವಡಿಸಿದ್ದೇವೆ. ಅದರಿಂದ ಒಂದು 2-3 ಡಿಗ್ರಿ ಮಿನಿಮಮ್ 2-3 ಡಿಗ್ರಿ ಮೇಲೇ ಇದು ಕಮ್ಮಿ ಆಗುತ್ತೆ, ಟೆಂಪ್ರೇಚರ್ ಶೆಡ್ ಕಮ್ಮಿ ಆಗುತ್ತೆ. ಫೀಡ್ ಯಾವ ಥರ ಬರ್ತಾ ಇದೆ? ಕರೆಕ್ಟ್ ಕಾಮನ್ ಆಗಿ ನಡುದಿನ ಬರುವಾಗೆ ಬರ್ತಾರೆ ಅದು ಬೇರೆ ಬರ್ತದೆ? ಫೀಡನ್ನು ನಾರ್ಮಲ್ ಕೊಡ್ತೇವೆ ಅಂತಂದರೆ ಫೀಡ್ ಕನ್ಸಂಪ್ಷನ್ನು ಕಮ್ಮಿ ಆಗುತ್ತೆ. ಒಂದು ಕೋಳಿ ಒಂದು ದಿವಸಕ್ಕೆ 120 ಗ್ರಾಮನ್ನು ಫೀಡ್ ತಿನ್ಬೇಕು. ಈಗ ಸಮ್ಮರ್ ಇರೋ ಕಾರಣಕ್ಕೆ ಅದೊಂದು 100 ಗ್ರಾಮಿಗೆ ಹೋಗಿರುತ್ತೆ. ಸೊ ಅದು 100 ಗ್ರಾಮಿಗೆ ಅಡ್ಜಸ್ಟ್ ಆಗೋಂಗೆ ನಾವು ಪ್ರೋಟೀನ್ ಆಗಲಿ ಅದಕ್ಕೆ ಏನು ಎನರ್ಜಿ ಬೇಕಲ್ಲ ಅದನ್ನು ಪ್ರಮಾಣ ಜಾಸ್ತಿ ಮಾಡಿ ಅದಕ್ಕೆ ಕೊಡ್ತಿರ್ತೇವೆ. ಮೊಟ್ಟೆಗಳ ಗಾತ್ರ ಯಾವ ರೀತಿ ಆಗ್ತದೆ? ಭಾಳ ಹೀಟ್ ಆದರೆ ಮೊಟ್ಟೆಗಳ ಗಾತ್ರ ಕಡಿಮೆ ಆಗ್ಬೋದಾ ಹೇಗೆ ಅಂತ? ಮೊಟ್ಟೆ ಸೈಜ್ ತುಂಬ ಕಮ್ಮಿ ಆಗುತ್ತೆ. ಯಾಕಂತಂದರೆ ಫೀಡ್ ಕನ್ಸಂಪ್ಷನ್ ಏನು ಕಮ್ಮಿ ಆಗುತ್ತೆ, ಕನ್ಸಂಪ್ಷನ್ ಕಮ್ಮಿ ಆಗಂದ್ರೆ ಬಾಡಿ ವೇಟ್ ಕಮ್ಮಿ ಆಗುತ್ತೆ. ಸೊ ಕೋಳಿ ಸ್ವಲ್ಪ ವೀಕ್ ಆಗುತ್ತೆ, ಫೀಡ್ ಕಮ್ಮಿ ತಿನ್ನೋದ್ರಿಂದ ಮೊಟ್ಟೆ ಸೈಜ್ ಕಮ್ಮಿ ಆಗುತ್ತೆ, ಪ್ರೊಡಕ್ಷನ್ನು ಕಮ್ಮಿ ಆಗುತ್ತೆ. ಈಗ ಇದ್ರ ಜೊತೆಗೆ ನೀರಿನ ವ್ಯವಸ್ಥೆ ಮಾಡಬೇಕಂದ್ರೆ ಒಂದು ಕಡೆ ಬೋರ್ವೆಲ್ನ ತೊಗೊಳ್ಬೇಕಾಗುತ್ತೆ, ನೀರು ಸರಸೋ ವ್ಯವಸ್ಥೆ ಆಗುತ್ತೆ, ಅವನ್ನೆಲ್ಲ ಮೇಲ್ಗಡೆ ಕಳಿಸುವಂಥ ಮತ್ತು ಇಷ್ಟು ಖರ್ಚಾಗ್ತಾ ಇದೆ. ಇದನ್ನ ಯಾವ ರೀತಿ ಬರೆಸ್ತಾ ಇದ್ರಿ? ಈಗ ನಮ್ದು ಮುಂಚೆ ಎಲ್ಲ ಇದಕ್ಕಾದ್ರೆ ಬರೀ ನೀರಿಗಾದ್ರೆ ಒಂದು ಬೋರ್ ಸಾಕಾಗಿತ್ತು. ಈಗ ಇದಿರೋದಕ್ಕೆ 3-4 ಬೋರನ್ನು ಯೂಸ್ ಮಾಡ್ಬೇಕು ನಾವು ಸ್ಪ್ರಿಂಕ್ಲರ್ಗೆ. ಆಮೇಲೆ ಫ್ಲಶ್ ಔಟ್ ಬಿಡಬೇಕು. ನಿಪ್ಪಲ್ ಪೈಪ್ನಲ್ಲಿ ನೀರೆಲ್ಲ ಕಾದ್ಬಿಟ್ಟಿರ್ತಾವೆ. ಕಾದು ನೀರು ಕುಡಿತು ಅಂತಂದ್ರೆ ಮತ್ತೆ ಹೀಟ್ ಸ್ಟ್ರೋಕ್ ಆಗಿ ಕೋಳಿ ಸಾಯೋ ಚಾನ್ಸಸ್ ಭಾಳ ಇರುತ್ತೆ. ಹಾಗಾಗಿ ದಿನಕ್ಕೆ 4-5 ಸಲ ಬಿಸಿನೀರನ್ನ ಹೊರಗೆ ಹಾಕಿ ಅದಕ್ಕೆ ತಣ್ಣೀರನ್ನು ಕೊಡೋ ಪ್ರಯತ್ನ ಅಂತ ಮಾಡ್ತೇವೆ. ಒಂದು ಕಡೆ ನೋಡಿ ಹೇಗೇನೆಂದರೆ ಆ ಮೇಲೆ ತಗಡನ್ನು ತಂಪು ಮಾಡಲಿಕ್ಕೆ ಒಂದು ಐಡಿಯಾ ಮಾಡಿದ್ರೆ ಇನ್ನು ಕೋಳಿಗಳಿರುವ ಜಾಗದಲ್ಲಿ ಅವಕ್ಕೆ ಅಂತ ನಿರ್ದಿಷ್ಟವಾಗಿ ಕುಡಿಯುವ ನೀರಿನ ಪೈಪನ್ನು ಕೂಡ ಮಾಡಿರ್ತಾರೆ. ಇಲ್ಲಿರುವಂಥ ಪೈಪನ್ನು ಆ ಕೋಳಿಯ ಮುಟ್ಟಿದ ನಂತರ ಈ ರೀತಿ ನೀರು ಬರುವಂಥ ಪ್ರಕ್ರಿಯೆ ಇರುತ್ತೆ. ಆ ನೀರು ಬರಬೇಕು ಅಂದರೆ ಆ ಕೋಳಿಗಳಿಗೆ ಒಂದಿಷ್ಟು ಟ್ರೈನಿಂಗ್ ಆದಂಗೆ ಇರುತ್ತೆ. ಹೀಗಾಗಿ ಅವನು ಕೂಡ ಯಾವುದೇ ಕಾರಣಕ್ಕೂ ತಾಪಮಾನ ಹೆಚ್ಚಾಗಿ ಬಿಸಿ ನೀರು ಬಂದರೆ ಕೂಡ ಅದಕ್ಕೂ ಕೂಡ ಕೋಳಿಗಳು ಸಾವನ್ನಪ್ಪುವಂಥದ್ದು ಅಥವಾ ಮತ್ತು ಇನ್ನೊಂದು ಸಮಸ್ಯೆ ಆಗುವಂಥ ಸಂಬಂಧಪಡುವಂಥದ್ದು. ಹೀಗಾಗಿ ಕುಕ್ಕಟೋದ್ಯಮಕ್ಕೆ ಒಂದೊಂದು ರೀತಿಯಲ್ಲಿ ಪೆಟ್ಟನ್ನು ಕೊಡುವಂಥ ಕೆಲಸ ಆಗ್ತಾ ಇರುವಂಥದ್ದು. ಒಂದು ಕಡೆಗೆ ಮೊಟ್ಟೆಯ ಗಾತ್ರ ಕೂಡ ಕಡಿಮೆ ಆಗುವಂಥದ್ದು ಮತ್ತು ಕೋಳಿಗಳು ಆಯಾಸ ಆಗುವಂಥ ಕೆಲಸ ಇದೆಲ್ಲವೂ ಆಗೋದ್ರಿಂದ ಇದು ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಕುಕ್ಕಟೋದ್ಯಮಕ್ಕೆ ಈ ಒಂದು ಬಿಸಿಲಿನ ಬೇಗೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಒಂದಿಷ್ಟು ಐಡಿಯಾಗಳನ್ನು ಮಾಡಿದ್ದಾರೆ. ಆದರೂ ಕೂಡ ಒಂದಿಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀವಿ ಅನ್ನೋ ಮಾತನ್ನು ಮಾಲಕ ಹೇಳ್ತಿರುವಂಥದ್ದು. ಇದಿಷ್ಟು ನಿಮ್ಮ ಸುದ್ದಿಯಲ್ಲಿ ಅಂತ ಹೇಳ್ಬೋದು. ನಮ್ಮ ಮುಂದೆ ಸುದ್ದಿ ಕೊಡ್ತಾ ಹೋಗ್ತಾರೆ ನಮ್ಮ ಕಲೀಗ್.